ನಿರ್ಮಿಸುತ್ತಾರೆ. ಅದಕ್ಕಾಗಿ ದುರ್ಯೋಧನನಿಗೆ ಕರೆಯೋಲೆಯನ್ನು ನೀಡುತ್ತಾರೆ. ನಂತರ ಅಲ್ಲದು ನಾನು ಹೋಗಲಾರೆ. ಪಾಂಡವರು ಇಂದ್ರಪ್ರಸ್ಥದಲ್ಲಿ ಮಾಯಾ ಅರಮನೆಯನ್ನು ನಿರ್ಮಿಸಿದ್ದಾರೆ. ಹೋಗುವುದು ಅವಶ್ಯಕ. ಅವರ ಬಳಿ ಹೋಗಿ ಅವರ ಬಲಬಲಾಪಗಳನ್ನು ಬಲವಾಗಿ ಹೊಡೆಯಬೇಕು ನನ್ನ ಮಗ. ಇಂಥ ಭವ್ಯ ಅರಮನೆ ಒಳಗೆ ಹೋಗಿ ನೋಡುತ್ತೇನೆ. ಅದ್ಭುತವಾಗಿದೆ. ಅಲ್ಲಿ ಗೋಡೆ ಇಲ್ಲವೇ? ಎಂತ ಅದ್ಭುತ! ಜಲಪಾತ, ನದಿ, ಇದು ಕೂಡ ಭ್ರಮೆ ಆಗಿರಬೇಕು. ಮಾಯಾ ಅರಮನೆಗೆ ಕರೆದು ನನ್ನನ್ನು ನಕ್ಕು ಅವಮಾನಿಸಿದಳಲ್ಲ. ನೀವು ಯಾವ ಕಾರಣಕ್ಕಾಗಿ ನಾನು ಬದುಕಿರಬೇಕು? ಇಲ್ಲ, ನನಗೆ ಒಂದೇ ದಾರಿ. ಮಿತ್ರ, ಏನು ಮಾಡ್ಕೊಳ್ತಿರುವೆ? ಏನಾಯ್ತು? ಆ ಮಾಯಾ ಅರಮನೆಗೆ ಕರೆದು ಪಾಂಚಾಲಿ ನನ್ನನ್ನು ನೋಡಿ ನಕ್ಕು ಅವಮಾನಿಸಿದ್ದಾಳೆ. ಮುಳ್ಳಿನಿಂದಲೇ ತೆಗೆಯಬೇಕು. ಅದೇ ಅವಮಾನದಿಂದಲೇ ಉತ್ತರವನ್ನು ಕೊಡಬೇಕು ನನ್ನ ಮಗು. ಅದು ಹೇಗೆ ಮಾಮ? ಖರೆ ಜೀವಿತವನ್ನು ನನ್ನ ಮಗುವೆ. ಪಾಂಚಾಲಿಯನ್ನು ಅವಮಾನ ಮಾಡುವುದನ್ನು ನಿನಗೆ ಸ್ವರ್ಣ ಪಟ್ಟದಲ್ಲಿ ತೋರಿಸುತ್ತೇನೆ ನನ್ನ ಮಗುವೆ. ಭಲೆ ಮಾಮ. ಪ್ರಣಾಮಗಳು ಅಗ್ರಜ ಭೀಮ. ಪ್ರಣಾಮಗಳು ದುರ್ಯೋಧನ. ಪ್ರಣಾಮಗಳು ಅರ್ಜುನ. ಸಾವಧಾನ, ಮಹಾರಾಜ ಧೃತರಾಷ್ಟ್ರ ಆಗಮಿಸುತ್ತಿದ್ದಾರೆ. ಎಲ್ಲರೂ ಕ್ಷೇಮ ತಾನೆ? ಅವಶ್ಯವಾಗಿ ಆರಂಭಿಸೋಣ. ಪ್ರಣಾಮಗಳು ಮಾಮ. ಪ್ರಣಾಮಗಳು ಧರ್ಮಜ. ಜೂತವನ್ನು ಆರಂಭಿಸೋಣವೇ? ಅವಶ್ಯವಾಗಿ ಆರಂಭಿಸಿ. ನಿನ್ನ ಪಂದ್ಯವೇ? ಈ ಪಂದ್ಯಕ್ಕೆ ನನ್ನ ಮುತ್ತಿನ ಹಾರವನ್ನೇ ಪಣವಾಗಿ ಇಡುತ್ತೇನೆ. ನಿನ್ನ ಪಂದ್ಯ ದುರ್ಯೋಧನ? ಖಡ್ಗವೇ ನನ್ನ ಪಂದ್ಯ. ನಿನ್ನ ಸಂಖ್ಯಾ ಬರಲಿ ನನ್ನ ಮಗನೇ.
ಅನುಜ ದುರ್ಯೋಧನ ಹೇಳು. 1 3 ಮಾಮತ್. ಒಂದು ಕೂಡಿದರೆ 11 ಒಂದೇ ದೇವೋ ಭವ. ಮೊದಲಾಗಲು ಧರ್ಮಜರಂತೆ. ಆದರೆ ಈ ಸಂತೋಷ ಹೆಚ್ಚು ಕಾಲ ಉಳಿಯಲಿಲ್ಲ. ಮೊದಲಿಗೆ ಧರ್ಮರಾಯ ತನ್ನ ರಾಜ್ಯವನ್ನು ಪಣಕ್ಕಿಟ್ಟು ಸೋಲುತ್ತಾನೆ. ನಂತರ ತನ್ನ ತಮ್ಮಂದಿರಾದ ಭೀಮನನ್ನು ಪಣಕ್ಕಿಟ್ಟು ಸೋಲುತ್ತಾನೆ. ನಂತರ ಅರ್ಜುನನ್ನು ಕೂಡ ಪಣಕ್ಕಿಟ್ಟು ಸೋಲುತ್ತಾನೆ. ಅಷ್ಟೇ ಅಲ್ಲ, ಕೊನೆಗೆ ನಕುಲ ಸಹದೇವನನ್ನು ಕೂಡ ಪಣಕ್ಕಿಟ್ಟು ಸೋಲುತ್ತಾನೆ. ಕೊನೆಗೆ ತನ್ನನ್ನು ತಾನು ಪಣಕ್ಕಿಟ್ಟು ಕೂಡ ಸೋಲುತ್ತಾನೆ. ನಂತರದಲ್ಲಿ ಇಡೀ ಮಹಾಭಾರತವೇ ಕಣ್ಣು ಕೇಳರಿಯದ ಒಂದು ದುರಂತ ಘಟನೆಗೆ ಈ ದ್ಯೂತ ಕ್ರೀಡೆ ಸಾಕ್ಷಿಯಾಗುತ್ತದೆ. ನನ್ನ ಮಗುವೆ, ನಿನಗೆ ಇನ್ನೂ ಒಂದು ಅವಕಾಶವಿದೆ ನನ್ನ ಮಗುವೆ. ಇನ್ನೊಮ್ಮೆ ನೀನು ದ್ಯೂತವನ್ನು ಆಡಬಹುದು ನನ್ನ ಮಗುವೆ. ಆದರೆ ನನ್ನ ಬಳಿ ಪಣವಿಡಲು ಏನೂ ಇಲ್ಲ ಮಾಮಶ್ರೀ. ನಿನ್ನ ಬಳಿ ಪಣ ಇಡಲು ಒಂದು ಅಮೂಲ್ಯವಾದ ವಸ್ತು ಇದೆ ನನ್ನ ಮಗುವೇ. ನೀವೈವರು ಅಂದು ಪಾಂಚಾಲಿಯೊಂದಿಗೆ ಪ್ರಾಣಿಗಳನ್ನಾಗಿದ್ದೀರಾ. ಅದೇ ರೀತಿ ಇಂದು ಪಾಂಚಾಲಿಯನ್ನು ಪಣ ಇಟ್ಟರೆ ನೀವು ಪುನಃ ರಾಜ್ಯವನ್ನು ಪಡೆಯಬಹುದಲ್ಲವೇ ನನ್ನ ಮಗುವೆ? ಏ ದಾಸ, ಕುಳಿತುಕೋ. ನಿನ್ನ ಸಂಖ್ಯೆ ಬಲ ಏನು ನನ್ನ ಮಗುವೆ? 1 7 ಕೂಡಿದರೆ 11. ಎಷ್ಟು ದೇವೋ ಭವ. ಅಂತಿಮ ಗೆಲುವು ನನ್ನ ಮಗು. ಯಾರಲ್ಲೇ? ಈಗಲೇ ಹೋಗಿ ಆ ದಾಸಿ ಪಾಂಚಾಲಿಯನ್ನು ಮಾಯಸಭೆಗೆ ಎಳೆದು ತಂದೆ. ಅವರು ಬರಲಿಲ್ಲ, ಒಪ್ಪಲಿಲ್ಲ ಮಹಾರಾಜರೇ. ಒಪ್ಪಲಿಲ್ಲವೇ? ಅನುಜ ದುಶ್ಯಾಸನ ತಾತ, ಈಗಲೇ ಹೋಗಿ ಆ ದಾಸಿ ಪಾಂಚಾಲಿಯ ಮುಡಿಯನ್ನು ಹಿಡಿದು ಎಳೆದು ತಾಯಿ ಸಭೆಗೆ. ಅವಶ್ಯವಾಗಿ. ಹ. ನನ್ನ ಭ್ರಾತನನ್ನು ಅವಮಾನಿಸಿ ತಪ್ಪಿಗೆ ನಿನ್ನ ಶಿಕ್ಷೆ ಪಾಂಚಾಲಿ. ಕೈ ಹಾಕಿದ ನಿನ್ನ ಕೈಗಳನ್ನ ನಿನ್ನ ಭುಜದಿಂದ ಕಿತ್ತೆಸೆಯುವೆ. ಏ ದಾಸ, ಕುಳಿತುಕೋ. ಏನೇ ಪಾಂಚಾಲಿ, ಅಂದು ಮಾಯಾ ಅರಮನೆಗೆ ಕರೆದು ನನ್ನನ್ನು ನೋಡಿ ಕಿಸಡೆ ನಕ್ಕುವ ಮನುಷ್ಯನ ಇಂದು ಇಡೀ ಮಾಯಾ ಸಭೆ ನಿನ್ನ ನೋಡಿ ನಗುವುದು. ಇಂದಿನ ನೀನು ರಾಜಾದಿರಾಜನ ಸ್ವತ್ತು. ಬಾ, ಇತ್ತ ಅಲಂಕರಿಸು. ಯಾವ ತೊಳೆಗಳ ಮೇಲೆ ಪಾಂಚಾಲಿಯನ್ನ ಉಳಿಸಲು ಪ್ರಯತ್ನ ಪಟ್ಟೆಯೋ ಆ ತೊಳೆಗಳನ್ನ ಮುರಿವೆ. ದುರ್ಯೋಧನ, ತುಂಬಿದ ಸಭೆಯಲ್ಲಿ ಪವಿತ್ರವಾದ ಪಾಂಚಾಲಿಯನ್ನು ಅವಮಾನಿಸಿ ತಪ್ಪು ಮಾಡಿದ್ದೀರಿ. ಪವಿತ್ರಳೆ, 5 ಪುರುಷರೊಂದಿಗೆ ಸಂಬಂಧವನ್ನು ಇಟ್ಟುಕೊಂಡ ಇಂಥವರು ವೇಶ್ಯಾಗಿರುತ್ತಾರೆ. ಪಾಂಡವರ ಪ್ರತಿಷ್ಠೆ ನೆಲಕ್ಕುರುಳುವುದನ್ನು ಈ ಮಾಯಾ ಸಭೆ ನೋಡುತ್ತದೆ. ಅನುಜ ದುಶ್ಯಾಸನ, ಸೆಳೆ ಈಕೆ ವಸ್ತ್ರವನ್ನು. ಕುರುಕುಲದ ಹಿರಿಯರೇ, ಇದೇ ನಿಮ್ಮ ಕುಲಚರಿತೆ. ಮಹಾಮಹಿಮ ಗುರುಗಳೇ, ಇದು ನಿಮ್ಮ ಸಂಸ್ಕಾರವೇ. ಸತ್ಯಗಳ ಸೀರೆಯನ್ನು ಸೆಳೆವಾಗ ತಲೆಬಾಗಿ ಕುಳಿತವರು ಪುರುಷ
ಕಪಟ ನಾಟಕ ಸೂತ್ರಧಾರೆ. ದುಶ್ಯಾಸನ, ನಿನ್ನ ಎದೆಯ ರಕ್ತದಿಂದ ನನ್ನ ಕೇಶವನ್ನು ತೊಳೆಯವರೆಗೂ ನಾ ಮುಡಿ ಕಟ್ಟಲಾರೆ. ಇದೇ ನನ್ನ ಶಪಥ. ಕೇಳಿ ಸಮಾಜನರೇ, ನನ್ನ ಕೈಯಿಂದಲೇ ಈ ಸಭೆಯನ್ನು ನಿಮ್ಮ ಕುಲವನ್ನು ಅಪಮಾನ ಮಾಡಿದರಲ್ಲವೇ? ಹಿಂದೆ ದ್ವಾರಕೆಗೆ ತೆರಳಿ ನಾರಾಯಣಿ ಸೈನ್ಯದೊಂದಿಗೆ ಕುಲವಂತವನ್ನೇ ಧರ್ಮನಾಶ ಬೇಡ ಮತ್ತೆ, ಬೇಡ ಬೇಡ ಮತ್ತೆ. ತಿಳಿಯದೆ ತಪ್ಪು ಮಾಡಿಬಿಟ್ಟೆ ತಾಯಿ, ತಪ್ಪು ಮಾಡಿಬಿಟ್ಟೆ. ಕಣ್ಣಿಲ್ಲದು ಕುರುಡನಾಗಿ ಬಿಟ್ಟೆ ತಾಯಿ. ಅಷ್ಟೇ ಅಲ್ಲ, ನಿಮ್ಮ ರಾಜ್ಯವನ್ನ ಮತ್ತು ನಿಮ್ಮ ಪತಿಯರನ್ನ ದಾಸರಿಂದ ಮುಕ್ತ ಮಾಡುತ್ತಿದ್ದೇನೆ. ಧರ್ಮಜ, ಈಗ ನೀವು ಮುಕ್ತವಾಗಿ ನಿಮ್ಮ ರಾಜ್ಯಕ್ಕೆ ತೆರಳಿ ರಾಜ್ಯಭಾರ ಮಾಡಿ ಹೊರಡಿ. ಆದರೆ ದ್ಯೂತ ಇಲ್ಲಿಗೆ ನಿಲ್ಲುವುದಿಲ್ಲ. ಒಂದೇ ಆಟ, ಒಂದೇ ಪ್ರತಿಫಲ. ಒಂದೇ ಆಟ, ಒಂದೇ ಪ್ರತಿಫಲ. ರಾಮಾಯಣದಲ್ಲಿ 14 ವರ್ಷ ವನವಾಸ, ಅದೇ ದ್ವಾಪರದಲ್ಲಿ 13 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. ಸೋತವರು ವನವಾಸ ಸರಿಯಲ್ಲವೇ ಧರ್ಮಜ? ಹಾಗಾದರೆ ಇದು ಮನವೇನು ಧರ್ಮಜ? 1 4 ಸರಿ 14. ಪಿತೃದೇವೋಭವ. ಅಂತಿಮ ಗೆಲುವು ನನ್ನ ಮಗು ದುರ್ಯೋಧನಷ್ಟೇ. ಬಂದ ಉದ್ದೇಶ, ಪಾಂಡವರು ವನವಾಸವನ್ನು ಮುಗಿಸಿ ಬಂದಿದ್ದಾರೆ. ಅವರಿಗೆ ಅವರ ರಾಜ್ಯವನ್ನು ಹೋಗಲಿ. 5 ಊರನ್ನಾರು ಬಿಡಲಾಗುವುದಿಲ್ಲ. ಶಾಂತಿಯುತನಾಗಿ ಬಂದಿರುವೆ ಕೃಷ್ಣ, ಶಾಂತಿಯುತನಾಗಿ ನಿಂತಿರುವೆ. ನೋಡಿ ಯೋಚಿಸಿ, ಕೇವಲ 5 ಊರು ಅಷ್ಟೇ. ಪೂಜೆಯ ಮನೆಯಷ್ಟು ಜಾಗವನ್ನು ನೀಡುವುದಿಲ್ಲ. ತಿಳಿದವರಿಗೆ ಹೊರಡು. ಸರಿ, ಆಗಲಿ, ಆಗುವುದು ಆಗಲೇಬೇಕು. ಧರ್ಮಕ್ಷೇತ್ರವಾದ ಕುರುಕ್ಷೇತ್ರ ರಣಕ್ಷೇತ್ರವಾಗಲಿ. ಅಧರ್ಮ ಅಳಿಯಲಿ, ಧರ್ಮ ಉಳಿಯಲಿ. ನಾವಿನ್ನು ಯುದ್ಧಕ್ಕೆ ಹೊರಟಿದ್ದೇವೆ. ಆಶೀರ್ವದಿಸಿ.
ಹೇಗೆ ಯುದ್ಧ ಮಾಡಲಿಕ್ಕೆ ನನ್ನಿಂದ ಸಾಧ್ಯವಿಲ್ಲ. ಆಗ ಯೋಚನೆಯು ಬೇಡ ಪಾರ್ಥ, ಅವರವರ ಕರ್ಮಾನುಸಾರ ಭವಸಾಗರ ಪಾಠ. ಹುಟ್ಟಿದವ ಮರಣಿಸಲೇಬೇಕು, ಮರಣಿಸಿದವ ಮತ್ತೆ ಹುಟ್ಟಲೇಬೇಕು. ಕೊಲ್ಲುವವನು ನೀನಲ್ಲ, ಸಾಯುವವನವನಲ್ಲ. ಪರಿವರ್ತನೆ ಜಗದ ನಿಯಮ, ಇದುವೇ ನಿಸರ್ಗದ ಧರ್ಮ. ಸರ್ವ ಜೀವಾತ್ಮದೊಳಿರುವ ಪರಮಾತ್ಮನಾನೇ, ಆದಿ ನಾನೇ, ಅಂತ್ಯ ನಾನೇ, ಅಚಿಂತ್ಯ ನಾನೇ, ಅಗಮ್ಯ ನಾನೇ, ಅಗೋಚರ ನಾನೇ, ಆತ್ಮ ನಾನೇ. ಸರ್ವ ಮೃಗ ಖಗನರ ಜೀವ ಸಂಕುಲವು ನನ್ನೊಳಗೆ. ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ಅಭ್ಯುತ್ಥಾನಂ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಸಾಧೂನಾಂ ವಿನಾಶಾಯ ಚ ದುಷ್ಕೃತಾ. ಧರ್ಮ ಸಂಸ್ಥಾಪನಾರ್ಥ ಯುಗೇ ಕ್ಷಮಿಸಬೇಡಿ ವಾಸುದೇವ, ನನ್ನ ಕರ್ಮದ ಫಲ ನಾನು ಮಾಡಲೇಬೇಕು, ಮಾಡುತ್ತೇನೆ. ಕುರುಕ್ಷೇತ್ರ ಯುದ್ಧ ಆರಂಭವಾಗಿ ಮೊದಲಿಗೆ ಭೀಷ್ಮರನ್ನು ಪಾಂಡವರು ಸೋಲಿಸುತ್ತಾರೆ. ನಂತರ ಅಭಿಮನ್ಯು ಚಕ್ರವ್ಯೂಹದಲ್ಲಿ ವೀರಮರಣವನ್ನು ಹೊಂದುತ್ತಾರೆ. ನಂತರ ದ್ರೋಣಾಚಾರ್ಯರು ಕೂಡ ಪಾಂಡವರ ಕೈಯಿಂದ ಹತರಾಗುತ್ತಾರೆ. ಸಭೆಯನ್ನು ನೆನಪಿಸಿಕೋ. ಇದೇ ಕೈಯಿಂದ ಅಲ್ಲವೇ ಪಾಂಚಾಲಿ ಮೂಡಿಗೆ ಕೈ ಹಾಕಿದ್ದು. ಕೈಗಳನ್ನ ನಿನ್ನ ಭುಜಗಳಿಂದ ಕಿತ್ತಬಾರವೇ? ಪಾಂಚಾಲಿ, ದುಶ್ಯಾಸನ ರಕ್ತ ಪ್ರಣಾಮಗಳು. ನನಗೆ ಯಾವುದೇ ರಾಜ್ಯದ ಆಸೆ ಇಲ್ಲ. ನನ್ನ ಮಿತ್ರ ದುರ್ಯೋಧನನಿಗೆ ನಾನು ದ್ರೋಹ ಬಗೆಯಲ್ಲ. ದ್ರೌಪದಿಯನ್ನು ಬೇರೊಂದು ದೃಷ್ಟಿಯಿಂದ ನೋಡಲ್ಲ. ಮಗುವನ್ನು ಎದೆಗೊಪ್ಪಿಕೊಂಡೆಯಾ? ಹೋಗಲಿ, ಒಂದು ಹನಿ ಎದೆ ಹಾಲನ್ನು ಕುಡಿಸಿದೆಯಾ? ಅರ್ಜುನನೊಬ್ಬನೇ ನನ್ನ ವೈರಿ. ಅರ್ಜುನನನ್ನು ಬಿಟ್ಟು ಬೇರೆ
ಚಕ್ರ ಸಿಲುಕಿಕೊಂಡಿದೆ. ನಾನೇ ಈಗ ಸರಿ ಮಾಡುತ್ತೇನೆ. ನೀನೇ ಮಾಡಿಕೋ, ನಾನು ಬರುವುದಿಲ್ಲ. ಅರ್ಜುನ, ಇದೇ ಸರಿಯಾದ ವಾಸುದೇವ ಕೃಷ್ಣ, ನಿಶಸ್ತ್ರರಾಗಿರುವ ಕರ್ಣನ ಮೇಲೆ ನಾನು ಹೇಗೆ ಯುದ್ಧ ಮಾಡಿದೆ? ಇದು ಅಧರ್ಮವಲ್ಲವೇ? ಅಭಿಮನ್ಯುವನ್ನು ಚಕ್ರವ್ಯೂಹದಲ್ಲಿ ಸಿಲುಕಿಸಿ ಸಾಯಿಸಲಿಲ್ಲವೇ? ಇದೇ ಸರಿಯಾದ ಅರ್ಜುನ, ನಿಶಸ್ತ್ರನಾದವನೇ ದಾಳಿ ಮಾಡುವುದು ಕ್ಷತ್ರಿಯ ಧರ್ಮವಲ್ಲ. ಅರ್ಜುನ, ಅಂಜಲಿಕಾಸ್ತ್ರವನ್ನು ವೇದಿಸಿ ಈಗಲೇ ದಾಳಿ ಮಾಡುತ್ತೇನೆ. ಮಂತ್ರವೇ ನೆನಪಿಗೆ ಬರುತ್ತಿಲ್ಲವಲ್ಲ. ಬಹುಶಃ ಪರಶುರಾಮರ ಶಾಪ ನನಗೆ ತಟ್ಟಿದಂತಾಗುತ್ತದೆ. ಸೂರ್ಯದೇವನವರ ಪ್ರಸಾದವಾಗಿ ಹುಟ್ಟಿದ ನಿಮ್ಮವರಲ್ಲಿ ಮೊದಲಿಗೆ ಮಾತ್ರ. ನಾನೇನು ಮಾಡಿಬಿಟ್ಟೆ? ನನ್ನ ಕೈಯಾರೆ ನನ್ನ ಘಾಟನನ್ನೇ ವಧೆ ಮಾಡಿಬಿಟ್ಟೆ ಅಂತ ಅಗಲಿಕೆ ಅಂತ ನಾನು ಇದೇಕೆ ಬದುಕಿನಲ್ಲಿ ನನಗೇಕೆ ರಾಜಸ್ಪರ್ಶ? ನನಗೆ ಜಲ ಸಮಾಧಿ ಒಂದೇ ದಾರಿ. ದುರ್ಯೋಧನ, ಯಾಕೆ ಹೇಳಿಯ ಕಡೆ ಇದೇ ನಿನ್ನ ರಾಜಧರ್ಮವೇ? ಎಂದು ಬಾ. ಅರ್ಥವನ್ನಾದರೂ ತಿಳಿಯುವೆಯಾ? ಕ್ಷತ್ರಿಯ ಕುಲದಲ್ಲಿ ಹುಟ್ಟಿ ಕಪುಸ್ತಕದಂತೆ ಹೋಗಿ ಕೊಳಲಲ್ಲಿ ಹುಟ್ಟಿದೆ. ಬಾ ಹೊರಗಡೆ, ನಿನ್ನ ಪ್ರತಿಜ್ಞೆಯನ್ನು ನೆನಪಿಸಿಕೋ. ಯುದ್ಧ ಮಾಡು. ದುರ್ಯೋಧನ, ಏಕೆ ಅಡಗಿಕೊಳ್ಳುತ್ತಿರುವೆ? ಬಾ. ಅಡಗಿಕೊಳ್ಳಲಿಲ್ಲ. ನನ್ನ ರಕ್ಷಣ ಅಗ್ನಿಯಿಂದ ಜಲ ಸಮಾಧಿ ಆಗಲು ಹೊರಟಿದೆ. ಏನಂದ್ರೆ ಹೇಳಿ. ಮಾಯಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪರಣವಾಗುವಾಗ ಚಂಡರನ್ನು ನಿಂತಿದ್ದರಲ್ಲಿ ದುರ್ಯೋಧನ, ನಮ್ಮಲ್ಲಿ ನೀನು ಯಾರೊಂದಿಗೆ ಯುದ್ಧ ಮಾಡಿ ನಮ್ಮ ರಾಜ್ಯವನ್ನು ಈ ನಕುಲ ಸಹದೇವರು ನನ್ನ ಒಂದೇ ಮಾತಿಗೆ ಯುದ್ಧ ಮಾಡೋದು ಅಲ್ಲಿ ಮಾಡಿ
ಕಪಟ ನಾಟಕ ಸೂತ್ರಧಾರಿ ರಾಜ್ಯದ ಮೇಲೆ ರಾಜಾಧಿಪತ್ಯದ ಮೇಲೆ ಆಸೆ ಇಲ್ಲ. ನನ್ನ ಜೊತೆಯಲ್ಲಿರುವನು ಅಲ್ಲಿಗೆ ಬರುತ್ತಿರುವೆ ಮಿತ್ರ. ಇದೀಗ ಗದರಾಜನ ಪಾತ್ರದಲ್ಲಿ ವಿಶ್ವನಾಥ, ಗಾಂಧಾರಿ ಪಾತ್ರದಲ್ಲಿ ಸುಷ್ಮಿತಾ, ಕುಂತಿ ಪಾತ್ರದಲ್ಲಿ ಲತಾ, ಕರ್ಣನ ಪಾತ್ರದಲ್ಲಿ ಶರತ್, ಧರ್ಮರಾಯನ ಪಾತ್ರದಲ್ಲಿ ಕೃಷ್ಣಮೂರ್ತಿ, ಭೀಮನ ಪಾತ್ರದಲ್ಲಿ ಮಂಜುನಾಥ, ಅರ್ಜುನನ ಪಾತ್ರದಲ್ಲಿ ರಾಜು, ನಕುಲನ ಪಾತ್ರದಲ್ಲಿ ರವಿ, ಸಹದೇವನ ಪಾತ್ರದಲ್ಲಿ ಸೂರಜ್, ದುಶ್ಯಾಸನ ಪಾತ್ರದಲ್ಲಿ ದರ್ಶನ್, ದುರ್ಯೋಧನ ಪಾತ್ರದಲ್ಲಿ ಮನ್ವಿತ್, ದ್ರೌಪದಿಯ ಪಾತ್ರದಲ್ಲಿ ಕೌಸಲ್ಯ, ಶಕುನಿಯ ಪಾತ್ರದಲ್ಲಿ ಸುಬ್ರಹ್ಮಣ್ಯ, ಕೃಷ್ಣನ ಪಾತ್ರದಲ್ಲಿ ಪ್ರಜ್ವಲ್,